ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದೆಂಬಿಗೆ ತಲೆ ಒರಗುವಾಗ ಯಾರಿಗೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಇರಬೇಕು. ಕಾಲೈ ತಸ್ಮೈ ನಮಃ. ವಿಜಯನಗರ ಕ್ಷೇತ್ರ, ನಿಮ್ಮ ಮನೆ ಮಗಳು ಯೋಗಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ಗುರುವಾರ ದೊಡ್ಡ ಅಮಾವಾಸ್ಯೆ ಅಂದರೆ ನಾಗರ ಅಮಾವಾಸ್ಯೆ. ನಿಮ್ದುಕಿ ನಂಬಿ ನಮ್ದುಕಿ ಹಣ ಹಾಕಿದ್ದೀವಿ, ನಿಮ್ದುಕಿ ಮೋಸ ಮಾಡದೆ ನಮ್ಮ ಹಣ ಹಿಂದಿರುಗಿಸಿ ಅಂತ ಹೇಳುತ್ತಾ ಈ ದಿನ ಒಂದೆರಡು ಸತ್ಯಗಳನ್ನು ನಿಮ್ಮ ಕಣ್ಣ ಮುಂದೆ ತರುತ್ತಾ ಇದ್ದೀನಿ. ಶ್ರೀ ಕವಿತಾ ಈಶ್ವರ್ ಸಿಂಗ್ ಅವರ ಬಗ್ಗೆ. ನೀವೆಲ್ಲ ಸಬ್ಸಿಡಿ ಲೋನು, ಹಣ ದ್ವಿಗುಣ ಇದ್ರ ಬಗ್ಗೆ ಈ ದಿನಗಳಲ್ಲಿ ತುಂಬ ಕೇಳ್ತಾ ಇದ್ದೀರಿ. ಏನಪ್ಪಾ ಅಂತಂದ್ರೆ, ಕವಿತಾ ಈಶ್ವರ್ ಸಿಂಗ್ ಅವರು ಈ ಹಣದ ವ್ಯವಹಾರ ಮಾಡಿರೋದಾದ್ರೂ ಎಲ್ಲಿ? ಅವರು ಚೆಕ್ಗಳನ್ನು ಪಡೆದು ದುಡ್ಡು ಕೊಟ್ಟವರಿಗೆ ಚೆಕ್ಗಳನ್ನು ಕೊಡ್ತಾ ಇದ್ರು. ಆ ಚೆಕ್ಗಳಾದರೂ ಯಾವ ಬ್ಯಾಂಕಿಂದು? ತದನಂತರ ಅವರು ನಗದು ರೂಪದಲ್ಲಿ ಹಣವನ್ನು ಪಡೆದಿದ್ದಾರೆ. ಅದು ಹೇಗೆ? ಬ್ಯಾಂಕಿನಿಂದ ಸಬ್ಸಿಡಿ ಲೋನಿಗೆ ಬರುವಂಥ ಹಣ ಮನೆಯಲ್ಲಿ ನಗದು ರೂಪಿಂದ ಹಣವನ್ನು ನೀಡುವುದು, ಕೊಡುವುದು, ಇದು ಹೇಗೆ ಸಾಧ್ಯ? ಹೇಗೆ ಗೊತ್ತಾ? ನಿಮಗೆ ಮೊದಲನೇದಾಗಿ ಒಂದು ಫೋಟೋವನ್ನು ನಾನು ತೋರಿಸ್ತೀನಿ. ಕಾಡುತ್ತೆ. ಈ ಫೋಟೋ ನೀವು ನೋಡ್ತಾ ಇದ್ರಿ. ಇದರಲ್ಲಿ ಚೆಕ್ ಕೊಡ್ತಾ ಇದ್ದಾರೋ ಚೆಕ್ ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಓಕೆ, ಮೊದಲನೇದಾಗಿ ಇದರಲ್ಲಿ ಒಂದು ಹೆಣ್ಮಗಳು